ನಮಸ್ಕಾರ ಫ್ರೆಂಡ್, ನಾನು ನಿಮ್ಮ ಪ್ರಜ್ವಲ್ ಮಾತಾಡ್ತಿರೋದು. ಏನಿಲ್ಲ ವಿಷಯ, ಇವತ್ತು ನಾವು ಕೊಟ್ಟಿಯೂರ್ಗೆ ಹೋಗ್ತಾ ಇದ್ದೀವಿ. ಹೇಗಿದೆ ಏನು ಎತ್ತ ಅಂತ ಅಂದ್ಬಿಟ್ಟು ಪುಟ್ಟ ಮಿನಿ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ, ನೋಡಿ. ಬ್ರೋ, ವೆದರ್ ಮಾತ್ರ ಸಕ್ಕತ್ತಾಗೈತೆ ಗುರು. ಬಾನಲಿ ಬದಲಾಗೋ ಬಣ್ಣವೇ ಭಾವನೆ. ನಾವು ವೀಕೆಂಡ್ ಹೋಗಿರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಇಲ್ಲ ಅಂದರೂ ಒಂದು 2-3 ಕಿಲೋಮೀಟ್ರ್ ಕೊಟ್ಟಿಯೂರಲ್ಲೇ ತುಂಬ ಟ್ರಾಫಿಕ್ ಆಗೋಯಿತು. ಅಲ್ಲಿಂದ ನಾವು ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಟ್ರಾಫಿಕಲ್ಲಂತೂ ತುಂಬ ಅಂದರೆ ತುಂಬ ಟ್ರಾಫಿಕ್. ನಾವು ಮೈಸೂರಿಂದ ಕರೆಕ್ಟಾಗಿ ಒಂದು 2:30ಗೇನೋ ಮನೆ ಬಿಟ್ವಿ. ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಕರೆಕ್ಟಾಗಿ ಒಂದು 7:30-8 ಗಂಟೆ ಆಯಿತು. ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು. ಟ್ರಾಫಿಕ್ ಹಂಗಾಗೋಯ್ತು ಜೀವನ. ಹಾಯ್ ಫ್ರೆಂಡ್ಸ್, ಈಗ ನಾವು ಎಲ್ಲಿ ಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ ಬ್ರೋ, ಅಷ್ಟೇ ಇಲ್ಲಿ ಬ್ರೋ. ಸ್ಥಾನದಲ್ಲಿ ಫುಲ್ಲು ರಶ್ ಇರುತ್ತಾ? ಉಲ್ಟಾ ತೋರಿಸಿ ಎಲ್ಲ ಎಷ್ಟು ರೋಡ್, ನೈಸ್ ರೋಡ್ ಹೆಂಗಿದೆ ಅಂತ. ಫುಲ್ ನೈಸ್ ರೋಡು, ಎಲ್ಲ ಕಾರು, ಆಫ್ ರೋಡ್, ಎಲ್ಲ ಜನಸಂಖ್ಯೆ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ಬ್ರೋ, ಯಾವ ಥರ ಸ್ನಾನ ಮಾಡ್ತೀರಾ ನೀವು? ಈಜು ಹೊಡಿತೀರಾ ಅಥವಾ ಎದಳೋದು? ಅಷ್ಟೇ ಬರೀ ಒಂದು 3 ಸತಿ 3 ಸತಿ ಎದಳೋದು, ಅದೇ ಲೈಫು ನಮ್ದು. ಇವಾಗ ನೈಸ್ ರೋಡ್ ತೋರಿಸಿ ಜನಕ್ಕೆ. ರೋಡ್ ನೋಡಿ, ಇದು ತುಂಬಾ ಚೆನ್ನಾಗಿದೆ. ಎಷ್ಟು ಓಡಿ ಬರ್ತಾರಲ್ಲ. ನಮ್ದು ಕರ್ನಾಟಕ ಜನಗಳೇ ಇಲ್ಲಿ ಜಾಸ್ತಿ ಇರೋದು. ಕೇರಳ ಎಲ್ಲ ಬದಿ ಮಾಡ್ಬಿಟ್ಟಿದೆ, ಕೇರಳ ಫುಲ್. ಓ ಗಾಯ್ಸ್, ನೀವು ವಾಟರ್ ನೋಡಿದ್ರೆ ನೀವು ಆರಾಮಾಗಿ ನೀವೇ ಡೈ ಬಿಟ್ಬಿಟ್ಟು ಅಲ್ಲೇ ಮಲಿಕತ್ತೀರ ನೀವು. ನೋಡಿ ಹಂಗೆ ಸ್ವಲ್ಪ ಹಂಗೆ ಇನ್ನೊಂಚೂರು ಮುಂದೆ ಹೋದ್ರೆ ಸಿಗುತ್ತೆ ನೋಡಿ. ಇದೇ ನಮ್ಮ ಈಜುಕೊಳ, ಕೊಟ್ಟಿಯೂರು ಈಜುಕೊಳ ಇದು ಗಾಯ್ಸ್. ಇದೆ ಕೊಟ್ಟಿಯೂರು ಈಜುಕೊಳ. ಇಲ್ಲೇ ಶಾಂಪು ಹಾಕೊಂಡು ಇಲ್ಲೇ ಡೈ ಹೊಡೆಯೋದು. ಇದೇ ನಮ್ಮ ಪ್ರಕೃತಿ, ನೇಚರ್. ಎಲ್ಲ ಕರ್ನಾಟಕದ ಹಾಳು ಮಾಡ್ತಾರೆ ಅಂತ ಇಲ್ಲಿ ನೋಡಿ. ಇದ್ರಲ್ಲೇ ನಾವು ಸ್ನಾನ ಮಾಡ್ಬೇಕು ಗಾಯ್ಸ್. ಬಿಡ್ಸ್ ನೋಡಿ, ಬಿಡ್ಸ್ ಹೆಂಗ್ ಇಟ್ಟಿದ್ದಾರೆ ದಾರದಲ್ಲಿ. ಬಿಡ್ಸ್ ನೋಡಿ ಅಲ್ಲಿ, ಅದು ಕ್ಯೂ ಹೋಗೋದು. ಅಲ್ಲಿ ಬ್ರೋ, ಹೆಂಗ್ ಅನ್ಸ್ತಿದೆ ನಿಮ್ಗೆ? ಇದು ಅನಿಸ್ತಿಲ್ಲ. ಸ್ನಾನ ಮಾಡ್ಬಿಟ್ರೆ ಸಾಕು. ಇಲ್ಲಿ ನೀರಲ್ಲಿ ಈಗ ಹಿಂಗೆ ಸುಮ್ಮನೆ ಹಂಗೆ ಸ್ನಾನ ಮಾಡ್ಕೊಂಡು ನೋಡಿ, ಎಲ್ಲ ಮಲಿಕೊಂಡಿರಲ್ಲ, ಮಲಿಕೊಳ್ಳೋದು ಅಷ್ಟೇ. ಅಲ್ಲೇ ಅಲ್ಲುಜ್ಜಿ ಅಲ್ಲೇ ಶಾಂಪು ಹಾಕಿ ಡ್ಯಾನ್ಸ್ ಆಡಿ. ಇಲ್ಲಿ ಡ್ಯಾನ್ಸ್ ಆಡ್ತಾ ಬ್ರೋ. ಲೇಡೀಸ್ ಬರಂಗಿಲ್ಲ? ಇಲ್ಲ, ಲೇಡೀಸ್ ಅಲೋ ಇದೆ ಈಗ. ಇದೇ ಫ್ರೆಂಡ್ಸ್ ಕೊಟ್ಟಿಯೂರು ಈಜುಕೊಳ. ಇದೇ ಕೊಟ್ಟಿಯೂರು ಈಜುಕೊಳ. ಚೇಟದವ್ರಿಗೆಲ್ಲ ಅವಳಿ ಕೊಟ್ಟಾದ್ಮೇಲೆ ಟೆಂಪಲ್ ಹತ್ರ ಬಂದ್ವಿ. ಟೆಂಪಲ್ ಹತ್ರ ನೋಡಿದಾಗ ಫುಲ್ ಅಂದರೆ ಫುಲ್ ಜನಗಳಿದ್ರು. ಸೊ ಹಂಗೂ ಹಿಂಗೂ ನುಕ್ಕೊಂಡು ಕರೆಕ್ಟಾಗಿ ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನ ಹತ್ರ ಬಂದಾಗ ಫುಲ್ಲು ರಶ್ ಇದ್ರು. ಸೊ ಹಿಂಗಾರ ಮಾಡ್ಬಿಟ್ಟು ದರ್ಶನಾರ ಮಾಡಬೇಕು ಅಂತ ಅಂದ್ಕೊಂಡು ಕರೆಕ್ಟಾಗಿ ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿದ್ವಿ. ಅಲ್ಲಿ ಏನಾರ ಒಂದು ದೇವ್ರು ಹಿಂಗಾರ ಕಾಣಿಸ್ತಾನೆ ಅಂತ ಅಂದ್ಕೊಂಡು. ದೇವ್ರಂತೂ ಯಾವ ಮೂಲೆಯಲ್ಲೂ ಕಾಣಿಸ್ಲಿಲ್ಲ. ಸೊ ಹಂಗೆ ನೋಡ್ತಾ ಯಾರೇ ಹೇಳಿದ್ರು 1000 ರೂಪೀಸ್ ಕೇಳಿ ಡೈರೆಕ್ಟ್ ಎಂಟ್ರಿ ಅಂತ. ಸೊ ಅಲ್ಲೇ ಒಂಚೂರು ವೆಯ್ಟ್ ಮಾಡ್ಕೊಂಡು 1000 ರೂಪೀಸ್ ಏನು ತಗೊಂಡಿಲ್ಲ, ಹಂಗೆ ದರ್ಶನ ಮಾಡ್ಕೊಂಡು ಹಂಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ನಾನು ಒಂದು ವರ್ಷದ ಹಿಂದೆ ಹೋದಾಗ ಇಷ್ಟೊಂದು ಜನ ಇರಲಿಲ್ಲ, ಆದ್ರಂತೂ ಈಗಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ಜನ ಮರಳ ಜಾತ್ರೆ ಮರಳ ಅಂತ ಗೊತ್ತಾಗಿಲ್ಲ, ಬಟ್ ಏನೋ ಒಂದು ಕೊಟ್ಟಿಯೂರಂತೂ ಉದ್ಧಾರ ಆಯ್ತೈತೆ ಅವ್ರ ಹಣಕಾಸಿಗೆ. ಈ ಜಾಗದಲ್ಲೇ ಸತಿದೇವಿ ತನ್ನ ಯಜ್ಞಕುಂಡದಲ್ಲಿ ಹಾರಿರೋದು. ಅಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಬಂದ್ವಿ. ಇಲ್ಲಿಂದ ವ್ಯೂ ನೋಡೋಕೆ ಮಾತ್ರ ಚೆನ್ನಾಗಿದೆ. ಇದಕ್ಕೆ ನೋಡೋಕ್ಕಾರೆ ಜನ ಬರಬೇಕು. ಕೊಟ್ಟಿಯೂರು ಮಾತ್ರ ಮಸ್ತಾಗಿದೆ. ಕೊಟ್ಟಿಯೂರಿಂದ ಡೈರೆಕ್ಟ್ ವಾಟರ್ ಫಾಲ್ಸ್ ಹತ್ರ ಬಂದ್ವಿ. ವಾಟರ್ ಫಾಲ್ಸ್ ಹತ್ರ ಏನೋ ಸೈಕ್ಲೋನ್ ಅಂತ ಅಂದ್ಬಿಟ್ಟು ರೆಡ್ ಅಲರ್ಟ್ ಬಂತು. ಸೊ ಅದಕ್ಕೇನೆ ಇಲ್ಲಿ ಅದು ಎದುರುಗಡೆನೇ ಯಾವುದೋ ವ್ಯೂ ನೋಡ್ಕೊಂಡು ಟೇಸ್ಟ್ ಇತ್ತು, ಚೆನ್ನಾಗಿತ್ತು. ಹಂಗೆ ಡೈರೆಕ್ಟ್ ಮೈಸೂರು ಕಡೆ ಬಂದ್ವಿ. ಮೈಸೂರು ಕಡೆ ಬಂದಾಗ ಆನೆ ಮತ್ತು ಜಿಂಕೆ ಮಾತ್ರ ಕಾಣಿಸ್ತು ನಾಗರಹೊಳೆ ಮೇಲೆ. ಆಮೇಲೆ ಜಿಂಕೆ ಎಲ್ಲ ನೋಡ್ಕೊಂಡು ಜಿಂಕ ಅಂದು ಡೈರೆಕ್ಟ್ ನಾವು ಮೈಸೂರು ಕಡೆಗೆ ಬಂದ್ವಿ. ಹೆಂಗಿತ್ತು ಇವತ್ತಿನ ಬ್ಲಾಗ್? ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.